ನೋಡಿ. ಏನ್ ಮಾಡ್ತಾ ಇದೀಯಾ ಡ್ಯಾಡಿ? ನಿಂಗ್ ಬಂದಿರೋ ಸಂಬಂಧಕ್ಕೆ ಒಂದ್ ಒಳ್ಳೆ ಹುಡುಗನ್ ಹುಡುಕ್ತಾ ಇದೀನಿ ಬೇಬಿ. ಸ್ಮಿತಾ, ಇಲ್ಲಿ ನೋಡು, ಇದ್ರಲ್ಲಿ ನಿನ್ ಯಾರು ಇಷ್ಟ ಅಂತ ಹೇಳೆ. ನೀವ್ ಎಷ್ಟೇ ಜನರನ್ನ ತೋರ್ಸಿದ್ರು ನನ್ ಕಣ್ ಮಾತ್ರ ಒಬ್ರ ಮೇಲೆ ಇರತ್ತೆ, ಅವರೇ ಶೌರ್ಯ. ಅವನ್ಗೆ ಮದುವೆ ಆಗಿದೆಯಲ್ಲಮ್ಮ. ಎಷ್ಟ್ ಸಲ ಹೇಳ್ಬೇಕೆ ಬೇಡ ಅಂತ? ನಾನು ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು? ನನಗೆ ಅವರೇ ಬೇಕು, ನನಗೆ ರಾಜಲಕ್ಷ್ಮಿ ಗಂಡನೇ ಬೇಕು. ಏನ್ ರಾಜಲಕ್ಷ್ಮಿ, ಆಡಕ್ಕೂ ಮುಂಚೆನೆ ಸೋತ್ ಹೋದೆ ಅಂತ ಹೇಳಿ ನಿಮ್ಮ ಅಪ್ಪನ ಕೈಯಲ್ಲಿ 2ನೇ ಸಲ ಶೌರ್ಯ ಸರ್ ಕಾಲ್ನ ತೊಳಸ್ತೀನಿ ಅಂತ ಸಾಕ್ಷಿಯಾಗಿ ಅಂಕಲ್ನೇ ಕರ್ಕೊಂಡ್ ಬಂದ್ಬಿಟ್ಯಾ? ನಿಂತ್ಕೊಳ್ಳಿ. ಗೆಟ್ ಅಪ್, ಎದ್ದೇಳೆ. ಕುಂಟ್ಕೊಂಡ್ ಬಂದು ನನಗೆ ಹೊಡಿತ್ಯಾ? ನೀನ್ ಇನ್ನೊಂದ್ ಕಾಲು ಮುರ್ದ್ ಹಾಕ್ಬಿಡ್ತೀನಿ ಕಣೆ. ಅಯ್ಯೋ ಮಗಳೇ, ಏನಿದು ದೌರ್ಜನ್ಯ? ನನ್ ಮಗಳನ್ನ ಯಾಕೆ ಹೊಡಿತಿದ್ದೀರಾ? ಸಾಯಿಸಬಾರದು ಅಂತ. ಏನಕ್ಕೆ, ಏನು, ಹೇಗೆ ಅಂತ ಪ್ರತಿ ಸಲ ಪ್ರಶ್ನೆ ಮಾಡಿದಾಗ್ಲೂ ನನ್ನ ಮಗಳು ನಿನ್ ಮಗಳಿಗೆ ಹೊಡಿತಾನೆ ಇರ್ತಾಳೆ. ನಾನೇನ್ ಮಾಡ್ದೆ ಅಂಕಲ್? ಆಕ್ಸಿಡೆಂಟ್ ಮಾಡ್ದೆ. ಬೇಬಿ, ನಿಮ್ ಬೇಬಿ ಹಾಲ್ ಕುಡಿಯೋ ಮಗು ಅಲ್ಲ, ರಕ್ತ ಕುಡಿಯೋ ರಾಕ್ಷಸಿ. ನನ್ ಗಂಡನ್ನೇ ಸ್ಪರ್ಧೆನಲ್ಲಿ ಅಡ್ಡ ಇಟ್ಟು ನಾನು ಹಾಕಿ ಆಡಬಾರ್ದು ಅಂತ ನನ್ನನ್ನೇ ಸ್ಪರ್ಧೆಯಿಂದ ದೂರ ಕಳಿಸ್ಬೇಕು ಅಂತ ನೋಡ್ದಂತವಳು. ಏಯ್ ಹೇಳೆ, ರಾಜಲಕ್ಷ್ಮಿ ಹೇಳಿದ್ ನಿಜನಾ? ನಿನ್ನೋ ನಿಂತ್ಕೊಳಮ್ಮ. ಎಲ್ಲಿದ್ಲೋ ಅಲ್ಲಿಂದ ಓಡಿ ಓಡಿ ಬಂದು ನನಗೇನ್ ಬೇಕು ಅಂತ ಹೇಳ್ದೇನೆ ಅರ್ಥ ಮಾಡ್ಕೋತಾ ಇದ್ದೆ. ಆದ್ರೆ ಇವತ್ತು ನನ್ನ ಹತ್ರ ಬಂದು ಜಾನಕಿ ಅಂತ ಕರೆದ್ರೂ ಕೂಡ ನನಗೆ ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ. ಕೇಳಿಸ್ತಾ ಇಲ್ಲ ಅಂತನ, ಅಥವಾ ನನ್ನ ಮಾತು ಕೇಳಬಾರ್ದು ಅಂತನ? ಯಾರಾದ್ರೂ ಹೇಳಿದ್ರೆ ನೀವು ಕೇಳ್ತೀರಾ? ನೀವ್ ಹೇಳೋದಂತಾನೆ ಎಲ್ರೂ ಕೇಳ್ಬೇಕು ಅಂದ್ಕೊಳ್ತೀರಾ? ನೀವು ನಗ್ತಾ ಇರೋದನ್ನ ನೋಡಿದ್ರೆ ನನಗೆ ಕೋಪ ಇನ್ನು ನೆತ್ತಿಗೆ ಹತ್ತುತ್ತಾ ಇದೆ. ನನ್ ಮೇಲೆನಾ ಜಾನಕಿ? ಅಯ್ಯೋ, ನಿಮ್ಮೇಲಲ್ಲ ರೀ, ನನ್ನ ಮೇಲೆ ನನಗೆ ತುಂಬಾ ಕೋಪ ಬರ್ತಾ ಇದೆ. ನಮ್ ರಾಜ ಚಿಕ್ಕ ವಯಸ್ಸಲ್ಲಿ ಅವಳ ಆಟ ಆಡ್ತಾ ಇದ್ರೆ ಅವಳಿಗೊಂದು ಹೊಸ ಬಾಲ್ ತಂದ್ಕೊಟ್ಟು ಆಡಮ್ಮ ಮಗಳೇ ಅಂತ ನಾವಿನ್ನು ಪ್ರೋತ್ಸಾಹ ಕೊಡ್ತಾ ಇದ್ವಿ ಅವಳಿಗೆ. ಆ ಪ್ರೋತ್ಸಾಹ ಏನಾಯ್ತು ನೋಡಿ, ಇವತ್ತು ಅವಳಿಗೆ ಅದೇ ಶಾಪ ಆಗ್ಬಿಟ್ಟಿದೆ. ಈಗ ಏನಾಯ್ತು ಜಾನಕಿ? ಇನ್ನೇನಾಗ್ಬೇಕು ರೀ? ಅವಳು ಓದೋದ್ರ ಬಗ್ಗೆ ಗಮನ ಕೊಟ್ಟಿದ್ರೆ ಸಾಕಿತ್ತು. ಆಟ ಆಡ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಂಡ್ಲು. ಅವಳ ಆಸೆನ ಯಾಕೆ ನಿರಾಸೆ ಮಾಡೋದು ಅಂತ ನಾನು ಒಪ್ಕೊಂಡೆ. ಆದ್ರೆ ಈಗ ನೋಡಿ, ಅವಳ ಗಂಡನೇ ಇನ್ನೊಬ್ಬನ ಕೊಡಕ್ ರೆಡಿ ಇದ್ದಾಳೆ. ಅವನು ಕಟ್ಟಿದ ತಾಳಿನೂ ಕೂಡ ಪಂದ್ಯದಲ್ಲಿ ಇಟ್ಟಿದ್ದಾಳಲ್ರಿ. ಇದಕ್ಕೆ ತಾವೇನ್ ಮಾಡಿದ್ರಿ ಗೊತ್ತಾ? ಅವಳ ಮಾತನ್ನ ಕೇಳಿ ಅಸ್ಮಿತನ ಮನೆಗೆ ಹೋದ್ರಿ. ನನ್ನ ಮಗಳು ಮಾತಿಗೆ ತಪ್ಪೋದಿಲ್ಲ, ನನ್ ಪರ್ಮಿಷನ್ ಇಲ್ಲದೆ ಅವಳು ಆಡೋದಿಲ್ಲ ಅನ್ನೋ ನಂಬಿಕೆಯಿಂದ ಅವಳು ಮನೆಗೆ ಹೋದ್ರಿ. ಅವಳು ಆಟ ಆಡೋದು ಬೇಡ ರೀ. ಮತ್ ನಾನು ಏನ್ ಮಾಡ್ಬೇಕಿತ್ತು? ಏನ್ ಮಾಡ್ಬೇಕು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ ನೀವು? ಇವಳು ಒಂದೊಂದು ಹೆಜ್ಜೆ ಇಡೋದಕ್ಕೂ ಕಷ್ಟ ಪಡ್ತಾ ಇದ್ದಾಳೆ.
ಕುಂಟ್ಕೊಂಡು ಆಡೋದಕ್ಕೆ ಅದೇನ್ ಕುಂಟೆ ಬಿಲ್ಲಿ ಆಟ ಅಂತ ಅನ್ಕೊಂಡ್ರ? ಮೈದಾನದಲ್ಲೆಲ್ಲ ಓಡಾಡಿ ಬಾಲ್ನ ಒದ್ದಾಡ್ಕೊಂಡು ಆಡೋ ಹಾಕಿ ಆಟ ರೀ. ಆ ಮೈದಾನ ನೋಡಿದ್ರೆ ಏನಿಲ್ಲ ಅಂದ್ರೂ ಒಂದು 2-3 ಎಕರೆನಾದ್ರೂ ಇದೆ. ಅವಳ ಕೈಲಿ ಆಡೋದಕ್ಕಾಗತ್ತೇನ್ರಿ? ಅಂದ್ರೆ ಅವಳ ಲೋಪ ಇದೆ ಅಂತ ಅವಳಿಗೆ ನಾನು ಹೇಳು ಅಂತ ಹೇಳ್ತಿದ್ಯಾ? ಲೋಪನ ಅರ್ಥ ಮಾಡ್ಕೊಳ್ಳೋರು ಒಳಗಿಂದ ಕೊರಗ್ತಾ ಇರ್ತಾರೆ ಹೊರತು ಧೈರ್ಯ ಮಾಡಿ ಯಾವತ್ತೂ ಆಚೆಗೆ ಬರಲ್ಲ. ಗಂಡನ ಹೆಜ್ಜೆ ಜೊತೆಲಿ ಹೆಜ್ಜೆ ಇಟ್ಟು ಸಂಸಾರ ಮಾಡ್ಬೇಕೇ ಹೊರತು ಆ ಸಂಸಾರನೇ ಜೂಜಾಟಕ್ಕಿಟ್ಟು ಆಡ್ಬಿಟ್ರೆ ಮದುವೆ ಅನ್ನೋ ಪದಕ್ಕೆ ಏನ್ರಿ ಅರ್ಥ ಇರುತ್ತೆ? ಈ ಆಟ ಆಡೋ ಅವಶ್ಯಕತೆ ಇದೆಯೇನ್ರಿ?